ಲಯನ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಲು ಡಾಕ್ಟರ್ ರವಿ ಹೆಗಡೆ ಕರೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸತತ 60 ವರ್ಷಗಳಿಂದ ಲಯನ್ಸ್ ಕ್ಲಬ್ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಯೋಜನೆಗಳನ್ನು ಮುಖಾಂತರ ಅಂತಾರಾಷ್ಟ್ರೀಯವರೆಗೆ ಗಮನ ಸೆಳೆದಿದೆ. ಸಮಾಜದಲ್ಲಿ ಅಶಕ್ತರು, ಆರ್ಥಿಕ ದುರ್ಬಲರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಲಯನ್ಸ್ ಕ್ಲಬ್ ಅತ್ಯಂತ ಜನಪ್ರಿಯ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಮಾಜಿ ಜಿಲ್ಲಾ ಗವರ್ನರ್ ಸಿದ್ದಾಪುರ ಹೂವಿನ ಮನೆಯ ಡಾಕ್ಟರ್ ರವಿ ಹೆಗಡೆರವರು ಹೇಳಿದರು. ಅವರು ಸತ್ತೂರಿನ ಟ್ರಾವೆಲ್ಸ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಲಯನ್ಸ್ ಕ್ಲಬ್ನ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಇಂದಿನ ಮಾಧ್ಯಮಗಳಲ್ಲಿ ರಾಜಕೀಯ ಮತ್ತು ಕ್ರೌರ್ಯ ಸುದ್ದಿಗಳಿಗೆ ಪ್ರಾಮುಖ್ಯತೆ ನೀಡಿದೆ. ಸಮಾಜ ಸುಧಾರಣೆ ಮಾಡುವ ಲಯನ್ಸ್ ಕ್ಲಬ್ ಸೇವಾ ಕಾರ್ಯಕ್ರಮಗಳನ್ನು ಮುಖಪುಟದಲ್ಲಿ ಸುದ್ದಿ ಪ್ರಕಟಿಸಿದರೆ ಇತರರಿಗೆ ಒಳ್ಳೆಯ ಪ್ರೇರಣೆಯಾಗುತ್ತದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿಯೇ ಹಿರಿಮೆ ಸಾಧಿಸುವಂತಹ ಕಾರ್ಯಕ್ರಮ ಮಾಡಲಿ ಎಂದು ಮಾಜಿ ಜಿಲ್ಲಾ ಗವರ್ನರ್ ಹರ್ಷ ದೇಸಾಯಿರವರು ಶುಭ ಹಾರೈಸಿದರು. 2024-25ನೇ ಸಾಲಿನ ಲಯನ್ಸ್ ಕ್ಲಬ್ದ ಅಧ್ಯಕ್ಷರಾಗಿ ಗುರುರಾಜ್ ಪೀಸೆ, ಕಾರ್ಯದರ್ಶಿ ಕವಿತಾ ಅಂಗಡಿ, ಕಂಜಾಂಚಿ ಕುಶಬ್ ಕರೋಲೆ ಮತ್ತು ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷರಾದ ಗುರುರಾಜ್ ಪೀಸೆರವರು ಮಾತನಾಡಿ, ಸಾರ್ವಜನಿಕರಿಗೆ ಅನುಕೂಲವಾಗುವ ಅತ್ಯುತ್ತಮ ಕೆಲಸ ಕಾರ್ಯಕ್ರಮಗಳನ್ನು ಮಾಡುವ ಭರವಸೆ ನೀಡಿದರು. ಮಾಜಿ ಅಧ್ಯಕ್ಷರಾದ ಶೈಲಾ ಕರ್ಗುದರಿಯರವರು ಮಾತನಾಡಿ, ನನ್ನ ಅಧಿಕಾರದ ಅವಧಿಯಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ ಅನುಭವವನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಶಿಲ್ಪಾ ಪೀಸೆ, ಶ್ಯಾಮಲ್ ಹೆಗಡೆ, ಆನಂದ್ ಕಮಲಾಪುರ್, ಮುಕುಂದ್ ಹೆಬ್ಲಿಕರ್, ಕೆವಿ ಅಚ್ಯುತ್, ಆರ್.ಕೆ. ಹೆಗಡೆ, ವಿದ್ಯಾಧರ್ ಅಂಗಡಿ, ವಿಜಯ್ ಮುದೋಳ್ಕರ್, ನಂದಿನಿ ಬಾಗಿ, ಉಷ್ಮಾ ದೇಸಾಯಿ, ಭುಜಂಗ್ ಶೆಟ್ಟಿ, ಗಿರಿಧರ್ ದೇಸಾಯಿ, ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ, ಡಾಕ್ಟರ್ ಉಷಾ ಗದ್ಗಿಮಠ್, ಅನುಪಮಾ ಶೆಟ್ಟಿ, ವನಿತಾ ಹೆಬ್ಸೂರ್, ಶ್ರೀಕಾಂತ್ ದೇವ್ಗಿರಿ ಇನ್ನಿತರರು ಉಪಸ್ಥಿತರಿದ್ದರು. ಅನಿತಾ ಭಟ್ ಪ್ರಾರ್ಥಿಸಿದರು. ಆರತಿ ಕಮಲಾಪುರ್ ಸ್ವಾಗತಿಸಿದರು. ಮೀರಾರಾವ್ ಧ್ವಜವಂದನೆ ಸಲ್ಲಿಸಿದರು. ಅಶ್ವಿನಿ ಕೋಪಿಕರ್ ಮತ್ತು ಹರ್ಷ ಡಂಬಳ್ ಅತಿಥಿಗಳನ್ನು ಪರಿಚಯಿಸಿದರು. ಪ್ರಾದೇಶಿಕ ಅಧ್ಯಕ್ಷರಾದ ಅರವಿಂದ್ ಹೆಬ್ಸೂರ್ ಶುಭ ಹಾರೈಸಿದರು. ಡಾಕ್ಟರ್ ರಾಜಶ್ರೀ ಗುದ್ಗನ್ನವರ್ ಮತ್ತು ಪ್ರೊಫೆಸರ್ ಸುರೇಶ್ ಗುದ್ಗನ್ನವರ್ ಜಂಟಿಯಾಗಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯದರ್ಶಿ ಕವಿತಾ ಅಂಗಡಿ ವಂದಾರ್ಪಣೆ ಮಾಡಿದರು. ಲಯನ್ಸ್ ಕ್ಲಬ್ ಸರ್ವ ಸದಸ್ಯರು ಹಾಗೂ ಕುಟುಂಬಸ್ಥರು ಭಾಗವಹಿಸಿದ್ದರು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ನಾನು ಅಧ್ಯಕ್ಷೆಯಾಗಿ ಇಂದಿಗೆ 1 ವರ್ಷವಾಯಿತು. ವರ್ಷ ಓದದ್ದು ತಿಳಿಯಲೇ ಇಲ್ಲ. ಒಳ್ಳೊಳ್ಳೆಯ ವಿಚಾರದೊಂದಿಗೆ ಒಳ್ಳೆಯ ಕೆಲಸದ ಗುರಿ ಇಟ್ಟುಕೊಂಡು ದೇವರ ಹಿರಿಯರ ಆಶೀರ್ವಾದದೊಂದಿಗೆ ಮುನ್ನಡೆದರೆ ನಮಗೆ ವೇಳೆ ಓದದ್ದೇ ಗೊತ್ತಾಗುವುದಿಲ್ಲ ಮತ್ತು ವೇಳೆ ಕಡಿಮೆ ಎನಿಸುತ್ತದೆ. ನಾನು ಸುಮಾರು 40 ವರ್ಷದಿಂದ ಲಯನ್ಸ್ ಕ್ಲಬ್ಬಿನ ಒಡನಾಟದೊಂದಿಗೆ ಇದ್ದೇನೆ. ನಮ್ಮ ಮನೆಯವರೊಂದಿಗೆ ಮತ್ತು ಮಕ್ಕಳೊಂದಿಗೆ ನಾನು ಕ್ಲಬ್ಬಿಗೆ ಬರುತ್ತಿದ್ದೆ. ಅಂದು ಮೆಂಬರ್ ಇದ್ದಂಥ ಎಲ್ಲ ಹಿರಿಯರು ನನಗೆ ಪರಿಚಿತರೇ. ಅವರೊಂದಿಗೆ ಬೆರೆತು ಮಾತನಾಡುತ್ತಾ ಹೋದಂತೆ ಕ್ಲಬ್ಬಿನ ಇತಿಹಾಸ, ಅವರು ಪ್ರತಿ ತಿಂಗಳು ಮಾಡುತ್ತಿದ್ದ ಚಟುವಟಿಕೆ, ಸಮಾಜಮುಖಿ ಕಾರ್ಯಗಳು ನನ್ನ ಮನದಾಳದಲ್ಲಿ ತುಂಬಿಕೊಂಡು ಬಿಟ್ಟಿದ್ದವು. ನಮ್ಮ ಕ್ಲಬ್ಬಿನ ಸದಸ್ಯರಲ್ಲಿ ಹಿರಿಯ ಆರ್ಮಿ ಆಫೀಸರ್ಸ್ ಇದ್ದರು, ಡಾಕ್ಟರ್ಸ್ ಇದ್ದರು, ಬಿಸ್ನೆಸ್ ಮೆನ್ಸ್ ಇದ್ದರು, ಇಂಜಿನಿಯರ್ಸ್ ಇದ್ದರು. ಅವರೆಲ್ಲರನ್ನು ನೋಡಿ ಮಾತನಾಡಿಸಲು ನನಗೆ ಆವಾಗ ತುಂಬ ಹೆದರಿಕೆ ಆಗ್ತಿತ್ತು. ಪ್ರೆಸಿಡೆಂಟ್, ಸೆಕ್ರೆಟರಿ ಅಂದರೆ ಏನೋ ಗೌರವ, ಒಂದು ಶಿಸ್ತು, ಹೆದರಿಕೆ ಎನಿಸುತ್ತಿತ್ತು. ನಮ್ಮ ಕ್ಲಬ್ಬಿನ ಇತಿಹಾಸ ನಿಮಗೆಲ್ಲ ತಿಳಿದೇ ಇದೆ. 1960ರಲ್ಲಿ ಸ್ಥಾಪನೆಗೊಂಡು ಈಗ 60 ವರ್ಷದ ಸಂಭ್ರಮದಲ್ಲಿ ನಮ್ಮ ಕ್ಲಬ್ಬು ಸಂಭ್ರಮವನ್ನು ಆಚರಿಸುತ್ತಾ ಇದೆ. ಕ್ಲಬ್ಬಿನ ಅಧ್ಯಕ್ಷೆಯಾಗಿ ನಾನು ಕೆಲಸ ಮಾಡಿದ್ದು ಸಮಾಧಾನ ತಂದಿದೆ, ಆನಂದ ಕೊಟ್ಟಿದೆ, ಅಭಿಮಾನವೆನಿಸಿದೆ. 2 ಸಲ ಸೆಕ್ರೆಟರಿಯಾಗಿ ತುಂಬ ಹೃದಯದಿಂದ, ಆನಂದದಿಂದ ಕೆಲಸ ಮಾಡಿದ್ದೇನೆ ಮತ್ತು ಎಷ್ಟೋ ಕೆಲಸವನ್ನು ಕೂಡ ಕಲಿತಿದ್ದೇನೆ. ಈ ವರ್ಷ ಡಿಸ್ಟ್ರಿಕ್ಟ್ನಿಂದ ಬಂದಂಥ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಸೆಕ್ರೆಟರಿ, ಟ್ರೆಜರರ್ ಮತ್ತು ಬೋರ್ಡ್ ಮೆಂಬರ್ಸ್ ಮತ್ತು ಎಲ್ಲ ಮೆಂಬರ್ಸ್ಗಳ ಜೊತೆಗೂಡಿ ಅಭಿಮಾನದಿಂದ ಮಾಡಿದ್ದೇನೆ. ಪ್ರತಿಯೊಂದು ಕೆಲಸ ಮಾಡುವಾಗ, ಸಮಾಜಮುಖಿ ಕೆಲಸ ಮಾಡುವಾಗ
ನಮಗೆ ದೊರೆತ ಗೌರವ, ಸಹಾಯ, ಸ್ಫೂರ್ತಿ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡುವ ಉತ್ಸಾಹ ತುಂಬುತ್ತಿತ್ತು. ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಬಂದಾರ ಎನ್ನುವ ಅವರ ಸ್ವಾಗತ ನಮಗೆ ಮನಸ್ಸಿಗೆ ಮುದ ನೀಡಿ ನಮ್ಮಿಂದ ಏನೋ ಒಳ್ಳೆಯ ಕೆಲಸ ನಡೆಯುತ್ತಿದೆಯಲ್ಲ ಎಂದು ಹೃದಯದಾಳದಲ್ಲಿ ಒಂದು ಸಮಾಧಾನವಿರುತ್ತಿತ್ತು. ಆರೋಗ್ಯ ತಪಾಸಣೆ ಇರಲಿ, ವೃದ್ಧಾಶ್ರಮವೇ ಇರಲಿ, ಮಂದ ಮಕ್ಕಳೊಂದಿಗೆ ಒಡನಾಟವಿರಲಿ, ಅನಾಥಾಶ್ರಮವಿರಲಿ, ಕೃತಕ ಜೋಡಣೆ ಕಾರ್ಯಕ್ರಮವೇ ಇರಲಿ, ಜನರೊಂದಿಗೆ ಸ್ಪಂದಿಸಿದಾಗ ದೊರೆತ ಆನಂದವೇ ಬೇರೆ. ಒಂದು ಸಣ್ಣ ಸಹಾಯ ಅವರಿಗೆ ಇಷ್ಟೊಂದು ಸಂತೋಷ, ಸಮಾಧಾನ ಕೊಟ್ಟರೆ ಇನ್ನೇನು ಬೇಕು? ಇದೇ ರೀತಿ ನಾವು ನಮ್ಮ ಜನರೊಂದಿಗೆ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ. ಕ್ವಿಜ್ ಪ್ರೋಗ್ರಾಮು, ಲೇಡೀಸ್ ನೈಟು, ಯೂತ್ ಪ್ರೋಗ್ರಾಮ್, ಅದಲ್ಲದೆ ಪ್ರತಿ ತಿಂಗಳ ಮೀಟಿಂಗ್ಗಳಲ್ಲಿಯೂ ಕೆಲಸದೊಂದಿಗೆ ಮಾತನಾಡುತ್ತಾ ನಗುತ್ತಾ ನಮ್ಮೆಲ್ಲ ಮೆಂಬರ್ಸ್ಗಳೊಂದಿಗೆ ಚರ್ಚೆ ಮಾಡಿದ್ದೇವೆ. ಎಲ್ಲರೊಂದಿಗೆ ಬೆರೆತಾಗ ನನಗೆ ತುಂಬ ಸಂತೋಷ ಅನಿಸುತ್ತಿತ್ತು. ನಮಗೆ ಇವತ್ತಿನ ವಾರ್ಡ್ ಮೀಟಿಂಗ್ ಆರ್ಡರ್, ಅದು ಅಡ್ಜರ್ನ್ ಮೀಟಿಂಗ್, ಅವುಗಳೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ನನಗೆ ಸಹಾಯ ತೋರಿದ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ನಮಸ್ಕರಿಸಿ ಅಗದಿ ಕೃತಜ್ಞತಾಪೂರ್ವದಿಂದ ಎಲ್ಲರಿಗೂ ತಲೆಬಾಗುತ್ತೇನೆ. ನಿನ್ನೆ ಸಾಯಂಕಾಲ ಭೇಟಿಯಾಗಿ ನಮಗೆ ಸಿಕ್ಕಂತಹ ಅವಾರ್ಡ್ ಬಗ್ಗೆ ತುಂಬ ಗೌರವದಿಂದ ನಮ್ಮನ್ನೆಲ್ಲ ಅಭಿನಂದಿಸಿದರು. Where there is a need, there is a lion. Very proud of our Lions Club Dharwad. ವರ್ಷ ಮುಗಿದರೂ ಕೆಲಸ ಮುಗಿದಿಲ್ಲ. ಕಣ್ಣಿನಲ್ಲಿ ತುಂಬಿದೆ ಮುಂದೆ ನೋಡುವ ಆತುರ, ಕೈಯಲ್ಲಿ ತುಂಬಿದೆ ನಿಮ್ಮೆಲ್ಲರ ಸಹಾಯ, ಬೊಗಸೆ ತುಂಬಿ ಮಾಡೋಣ ಕಾರ್ಯ, ಅದುವೇ ನಾವು ಸಮಾಜಕ್ಕೆ ಕೊಡುವ ನಮ್ಮ ಅಲ್ಪ ಸಹಾಯ. ಇರಲಿ ಎಲ್ಲರ ಮನದಲ್ಲಿ ಸಮಾಧಾನದ ನಗು. ನನ್ನ ನಿಮ್ಮ ಸ್ನೇಹ ಹೀಗೆ ಇರಲಿ. ಈ ಲಯನ್ಸ್ ಕ್ಲಬ್ಬಿನ ಬಾಂಧವ್ಯ ಎಂದಿಗೂ ಇದೇ ಇದ್ದು ನಮ್ಮೊಂದಿಗಿದ್ದು ಮುಂದುವರೆಯಲಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಈ ಪ್ರೆಸಿಡೆಂಟ್ಶಿಪ್ಪಿನ ಕೆಲಸಕ್ಕೆ ನೀಡಿರುತ್ತೇನೆ. ಕೆಲವರು ಹೇಳ್ತಾರೆ, ಎಲ್ಲ ಹೇಳಲ್ಲ. ಬುದ್ಧಿವಂತರು ಏನು ಹೇಳ್ತಾರೆ ಅಂತಂದ್ರೆ ಮರಳಿ ಆರಳು ಅಂತ ಹೇಳ್ತಾರೆ. ಹಾಗಾಗಿ ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಗ್ರೋ, ಶೋ ವಾಟ್ ಯು ಆರ್. ಆಫ್ ಕೋರ್ಸ್ ಇನ್ಸ್ಪಿರೇಷನ್ ಸೆರೆಮನಿ ಇಸ್ ಎ ವೆರಿ ಸೀಕ್ರೆಟ್ ಸೆರೆಮನಿ. ಬಹಳ ಉತ್ಸಾಹದಿಂದ ನಾವು ಆಚರಿಸ್ತೀವಿ. ಅಧಿಕಾರ ಬಿಟ್ಕೊಡೋರಿಗೆ ಸ್ವಲ್ಪ ಬೇಸರ ಆಗ್ಬೋದು, ಆದರೆ ಸಂತೃಪ್ತಿ ಯಾರಿಗಿರುತ್ತೆ ಅವ್ರಿಗೆ ಬೇಸರ ಇರಲ್ಲ. ಯಾಕಂದರೆ ಅವರು ಮಾಡಿದ ಕೆಲಸಗಳ ಸಂತೃಪ್ತಿ ಅವರಿಗೆ ಇನ್ನಷ್ಟು ಕೆಲಸ ಮಾಡುವ ಉತ್ಸಾಹವನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬಹುಶಃ ಆ ಉತ್ಸಾಹದಲ್ಲಿ ಶೈಲಾ ಕಲ್ಲೂದ್ರಿ ಅವರು ಮತ್ತು ಸೆಕ್ರೆಟರಿ ಅವರು ಮತ್ತು ಟ್ರೆಜರರ್ ಅವರು, ಆಲ್ ಆಫೀಸ್ ಬೇರರ್ಸ್ ಬಹಳ ಸಂತೋಷದಲ್ಲಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಕುರ್ಚಿ ಬಿಟ್ಟುಕೊಡ್ಬೇಕಾದ್ರೆ ಬೇಸರ, ಮತ್ತು ಇನ್ಸ್ಟಾಲ್ ಮಾಡಲ, ಭಾಷಣ ಮಾಡಲ, so that she can call and ಇನ್ಸ್ಟಾಲೇಷನ್. ನಾರ್ಮಲಿ ನಮ್ಮನ್ನು ಭಾಳಷ್ಟು ಕಡೆ ಕರೆದಾಗ ನಾನು ಭಾಳ ಶಾರ್ಟಾಗಿ ಮಾಡ್ತೀನಿ. ಎಷ್ಟು ನಿಮಿಷ ತಗೋತೀರಿ ಅಂತ ಕೇಳ್ತಾರೆ. 10 ರಿಂದ 12 ನಿಮಿಷದಲ್ಲಿ ನಾನು ಇನ್ಸ್ಟಾಲೇಷನ್ ಮುಗಿಸ್ತೀನಿ. ನನಗೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ 10 ರಿಂದ 12 ನಿಮಿಷ ತಗೊಳ್ತೀನಿ ಅಂತ ಆಶ್ಚರ್ಯಪಟ್ಟರು. ಇಲ್ಲ ಸರ್, ನಾವು 1.5 ಗಂಟೆಗೆ ಹಾಲ್ ಬುಕ್ ಮಾಡಿದ್ದೇವೆ, ವಿತಿನ್ ದ್ಯಾಟ್ ಟೈಮ್ ವಿ ಕ್ಯಾನ್ ಫಿನಿಶ್. ಆಮೇಲೆ ಮತ್ತೊಬ್ರು ಹೇಳಿದರು, ಫಾಸ್ಟ್ ಗವರ್ನರ್ಸನ್ನು ಎಲ್ಲ ಕಡೆ ಕರೆಯಲ್ಲ ಸರ್, ಯಾಕಂದರೆ ಇನ್ಸ್ಟಾಲೇಷನ್ಗೆ 2 ತಾಸು ತಗೋತಾರೆ ಅವರು. ನಮ್ಮ ಹಾಲ್ ಬುಕ್ಕಿಂಗೇ 1.5 ಗಂಟೆ ಇರುತ್ತೆ, ಆಮೇಲೆ ಏನು ಮಾಡೋದಂತ ಸಮಸ್ಯೆ ಆಗುತ್ತೆ. ನಾನು ಕೇಳ್ತೀನಿ ಎಷ್ಟು ಸಮಯ ತಗೋಬೇಕು ಅಂತ. ಆರ್ಗನೈಸರ್ಸ್ ಕೆಲವು ಸಲ ಹೇಳ್ತಾರೆ, ನಿಮ್ಮ ಸಮಯ ನೀವು ತಗೊಳ್ಳಿ ಸರ್, ನೋ ಪ್ರಾಬ್ಲಮ್. ಅದರಲ್ಲಿ ಭಾಳ ಗೂಢಾರ್ಥ ಇದೆ. ನಿಮ್ಮದಷ್ಟೇ ಸಮಯ ತಗೊಳ್ಳಿ, ಬೇರೆಯವ್ರಿಗೆ ತಗೋಬೇಕು. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಭಾಳ ಪ್ರೀಮಿಯರ್ ಕ್ಲಬ್ಬಿನ ಭಾಗ ಆಗಿರೋದು ಕೆಲವು ಸಲ ಚಾಲೆಂಜ್, ಸವಾಲುಗಳು. ಕಮಿಟ್ಮೆಂಟ್ ಇರುತ್ತೆ, ಡೆಡಿಕೇಶನ್ ಇರಲೇಬೇಕು, ಸಮಯ ಕೊಡಲೇಬೇಕು. ನಮ್ಮದೆಲ್ಲವನ್ನ ಜೊತೆಗೂಡಿಸಿ ನಮ್ಮ ಜವಾಬ್ದಾರಿಗೆ ಪೂರಕವಾಗಿ ಕೆಲಸ ಮಾಡುವ ಒಂದು ಅಗತ್ಯ ಮತ್ತು ಅನಿವಾರ್ಯತೆ ಇದ್ದೇ ಇರುತ್ತೆ. ಲಯನಿಸಮ್ ಇಸ್ ಒನ್ ಆಫ್ ದಿ ಬೆಸ್ಟ್ ಅಪಾರ್ಚುನಿಟಿ ಟು ಶೋಕೇಸ್ ವಾಟ್ ವಿ ಆರ್ ಕೆಪಬಲ್ ಆಫ್.
ಸಮಾಜ ಇವತ್ತು ಸರ್ಕಾರವನ್ನು ನೋಡಲ್ಲ, ನಮ್ಮಂತಹ ಸಂಘ ಸಂಸ್ಥೆಗಳನ್ನ ಯಾಕೆ ನೋಡುತ್ತೆ ಅಂತಂದರೆ ನಮ್ಮಲ್ಲಿ ಅನೇಕ ವಿಧವಾದ ಚಟುವಟಿಕೆಗಳು, ಸೇವಾ ಸಮುದಾಯಕ್ಕೆ ಬೇಕಾದಂತಹ ಅನೇಕ ಕಾರ್ಯಕ್ರಮಗಳು ನಮ್ಮ ಮುಂದೆ ಇದೆ ಮತ್ತು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಅಫ್ಕೋರ್ಸ್ ಮೀಡಿಯಾ ಫ್ರೆಂಡ್ಸ್ ಆಲ್ಸೋ ಹೇಳಿದೆ, ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಇದೆ ಮಾಧ್ಯಮದವರಿಗೆ, ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನ ಮೊದಲನೇ ಪುಟದಲ್ಲೇ ಹಾಕುವಂಥ ಪ್ರಯತ್ನ ಮಾಡಿದ್ವಿ. ಜನರಿಗೆ ಒಂದು ಮೆಸೇಜ್ ಹೋಗುತ್ತೆ, ಸಂದೇಶ ಹೋಗುತ್ತೆ. ಕ್ರೌರ್ಯದ, ಆತಂಕದ ಅಥವಾ ಭಯವನ್ನು ಸೃಷ್ಟಿಸ್ತಕ್ಕಂಥ ಭಯೋತ್ಪಾದಕತೆಯ ವಿಷಯಗಳನ್ನು ಮುಖಪುಟದಲ್ಲೇ ಹಾಕೋದ್ರಿಂದ ಜನರ ಮಾನಸಿಕತೆಯಲ್ಲಿ ಕೂಡ ಉಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅದನ್ನು ಬಿಟ್ಟು ಲಯನ್ಸ್ ಕ್ಲಬ್ ಆಫ್ ಧಾರವಾಡ ಬಹಳ ಚೆನ್ನಾಗಿ ನೀನು 9 ಅವಾರ್ಡ್ಗಳನ್ನು ತೆಗೆದುಕೊಂಡಿರುವಂಥ ಮುಖಪುಟದಲ್ಲಿ ಬಂದರೆ ನಾಳೆ ಎಲ್ಲರೂ ಸಂತೋಷದಿಂದ ಶೈಲಾ ತಗೋದ್ರೆ ಅವರಿಗೆ ಫೋನ್ ಮಾಡಿರ್ತಾರೆ. ನಾಳೆ ಯಾಕೆ ಲಯನ್ಸ್ ಸಂಸ್ಥೆಯನ್ನು ಸೇರಬಾರದು ಅಂತ ಅಂದ್ಕೊಳ್ತಾರೆ. ಅದರ ಹೆಚ್ಚು ಕೈಗಳು ನಮ್ಮ ಸಂಸ್ಥೆಯ ಜೊತೆಗೆ ಸೇರಿದರೆ ಹೆಚ್ಚು ಸಮಾಜದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಮ್ಗೆ ಬೇಕಾಗಿರುವಂಥದ್ದು ಸೇವಾ ಮನೋಭಾವದ ಮನಸ್ಸು. ಅದಿದ್ದರೆ ತೃಪ್ತಿ ಅಲ್ಲ, ಸಂತೃಪ್ತಿನೇ ಸಿಗೋದಕ್ಕೆ ಅವಕಾಶ ಆಗಿದೆ. ಸ್ವಲ್ಪ ತೃಪ್ತಿ ಅಲ್ಲ, ಅದು ಪೂರ್ಣ ತೃಪ್ತಿ. ಆಮೇಲೆ ಇನ್ನೊಂದು ಬಹಳ ದೊಡ್ಡ ಕ್ಲಬ್ಬಿನ ಸದಸ್ಯರಾಗೋದು ಸವಾಲು ಅಂತ ನಾನು ಹೇಳಿದೆ. ದೊಡ್ಡ ಕ್ಲಬ್ನಲ್ಲಿ ದೊಡ್ಡ ಜನ ಹರ್ಷ ದೇಸಾಯಿ ಅಂತವ್ರು ಇದ್ದಾಗಲೂ ಅದು ಸವಾಲೇ. ಬಿಕಾಸ್ ಎವ್ರಿ ಟೈಮ್ ಈ ನನ್ನ ಕ್ಲಬ್ PDG ಕ್ಲಬ್ ಅಂದರೆ ಬಹಳ ದುರ್ಬೀನ್ ಇಟ್ಕೊಂಡು ನೋಡ್ತಾರೆ ಈ ಕ್ಲಬ್ ಏನು ಮಾಡ್ತಾ ಇದೆ ಅಂತ. ಸೂಕ್ಷ್ಮ ದರ್ಶಕದ ಮೂಲಕ ನಮ್ಮ ಚಟುವಟಿಕೆಗಳ ಪರಿಶೀಲನೆ ಆಗ್ತಾ ಇದೆ. ಹಾಗಾಗಿ ಇದೊಂದು ಸವಾಲು ನಮಗೆ. ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟಿ ಇದ್ದಾಗ ಮಾತ್ರ ನಾವು ಆ ಸವಾಲನ್ನು ಎದುರಿಸೋದಕ್ಕೆ ಅವಕಾಶ ಆಗುತ್ತೆ. ನಾನೇರಿದ ಎತ್ತರಕ್ಕೆ ನೀನೇರ ಬಲ್ಲೆಯ, ನಾದುಮುಖಿದ ಆಳಕ್ಕೆ ನೀನಿಳಿಯ ಬಲ್ಲೆಯ ಅಂತ ಒಬ್ಬ ಕವಿ ಕುವೆಂಪು ಅವರು ಹೇಳ್ತಾರೆ ಒಂದು ಕಡೆ. ಆ ರೀತಿಯ ಸವಾಲುಗಳು ನಮ್ಮ ಮುಂದೆ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ, ಆದರೆ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೇನೆ, ಐ ಆಮ್ ದ ಲೀಡರ್ ಆಫ್ ದ ಟೀಮ್, ಕ್ಯಾಪ್ಟನ್, ಹಾಗಾಗಿ ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ನಿಜವಾಗಿ ತಪ್ಪು. ಇಟ್ಸ್ ಎ ಟೀಮ್ ಗೇಮ್, ಇಂಡಿವಿಜುವಲ್ ಗೇಮ್ ಅಲ್ಲ, ಇದು ಟೀಮ್ ಗೇಮ್. ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಅಶ್ವಿನ್ ಕೊಪ್ಪಿಕರ್ ಅವರು, ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ವೈಫ್ ಈಸ್ ಹಿಯರ್ ಟುಡೇ. At least she could understand what I am. Thank you so much for introducing me to the gathering. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಮಾಡಿದ್ದೆಲ್ಲ ಸರಿ ಅಂತ. ನಮಗೆ ಸರಿ ಅನಿಸಿದ್ರು ಸಮಾಜಕ್ಕೆ ಸರಿ ಅನಿಸಿದಾಗ ಮಾತ್ರ ನಮ್ಮ ನಾಯಕತ್ವಕ್ಕೆ ಬೆಲೆ ಬರೋದಕ್ಕೆ ಅವಕಾಶ ಇದೆ. It is the time for us to mature from common sense to human sense. It's very important. 60 years club. Ordinary things you can't do. You have to mature yourself to the next level so that people should appreciate you. Other clubs are there to see you, what you are doing. We follow Lions Club of Dharwad. All rituals we are following, that's fine. But apart from that, what is your contribution to the community is always recognized. And everybody is looking at you to follow you. If you are good, wonderful. If you are not good, what to do? ಒಂದು ಹೋಟೆಲ್ನಲ್ಲಿ ಗೋಡೆ ಮರ ಇರ್ತದೆ. ನಮ್ಮ ಹೋಟೆಲ್ನ ತಿಂಡಿ ಇಷ್ಟ ಆದರೆ ಊರೆಲ್ಲ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೆ ನಮಗಷ್ಟೇ ಹೇಳಿ. This is very important for us to understand. The relevancy of the time that is to be understood. Hogan, I could just see that. Grow the good. Grow the good. It carries lot of message. It carries lot of sense also. If you are being part of service organization, you do nothing but grow the good. That's it. Wonderful message and the communication what we get at the international arena is to be percolated to the club level so that our people in the club can understand what is their role is. Very important, of course, we are talking about 1.5, Mission 1.5 now. Lions organization has grown like anything. The spectrum of service rendered by the Lions throughout the world is excellent. And we are proud that
We are the #1 service organization in the world. This is told by United Nations, not by anybody else. And ours is the only organization who gets an opportunity in the forefront of United Nations. Apart from country heads, the only NGO which gets an opportunity, the head of the institution who is going to speak in the forum of United Nations is none other than Lions International. We are part of this very big organization, a very crowned organization. 106 years have gone by. One survey has made us very proud. Continuously, this is the 6th year wherein we stand #1 in the world in the for the sake of service rendered by any NGOs in the world to the community. It's an excellent opportunity to showcase our activities to the community. ಎಷ್ಟೋ ಸಲ ಅಂದ್ಕೊಳ್ತೀವಿ ಮನುಷ್ಯತ್ವ ಎಲ್ಲಿರುತ್ತೆ. ಒಬ್ಬ ಕವಿ ಹೇಳ್ತಾನೆ, ಮನುಷ್ಯ ಮನೆಯಲ್ಲೂ ಜನಿಸ್ತಾನೆ, ಅದರ ಮನುಷ್ಯತ್ವ ಕೆಲವೇ ಮನೆಯಲ್ಲಿ ಜನಿಸುತ್ತದೆ. ಹ್ಯುಮ್ಯಾನಿಟಿ ಇಸ್ ಎ ಮಸ್ಟ್. ಸರ್ವಿಸಿಗೆ ಬೇಕಾಗಿರೋದು ದಟ್ ಇಸ್ ದ ಹಾಲ್ಮಾರ್ಕ್ ಆಫ್ ಸರ್ವಿಸ್. ವಿದೌಟ್ ಹ್ಯುಮ್ಯಾನಿಟಿ ಯು ಕಾಂಟ್ ಸರ್ವ್. ಒಂದು ಸಣ್ಣ ಘಟನೆ ನಮ್ಮ ಬ್ಲೈಂಡ್ ಸ್ಕೂಲಲ್ಲಿ ನಡೆದಿರೋದು ಅನೇಕ ಕಡೆ ಹೇಳಿದ್ದೀನಿ, ತಾವು ಕೇಳಿರ್ಬೋದು. ಬಟ್ ಫಾರ್ ದ ಸೇಕ್ ಆಫ್ ರಿಪಿಟೇಷನ್ ಐ ಜಸ್ಟ್ ವಾಂಟ್ ಟು ರಿಪೀಟ್ ದ್ಯಾಟ್. ನಮ್ಮ ಬ್ಲೈಂಡ್ ಸ್ಕೂಲಿಗೆ ನಾವು ಅಫ್ಕೋರ್ಸ್ ನಮ್ಮಲ್ಲಿ ಬ್ಲೈಂಡ್ ಸ್ಕೂಲ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದರು. 32 ವರ್ಷದಿಂದ ನಡೆಸ್ತಾ ಇದ್ದೀವಿ. ಎಕ್ಸಲೆಂಟ್ ಬ್ಲೈಂಡ್ ಕಿಡ್ಸ್, ದೇ ಲರ್ನ್ ದ್ಯಾಟ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಫ್ಕೋರ್ಸ್ ವಿ ಹ್ಯಾವ್ very proud children coming out of our school. One of the boys now working as a computer analyst in the Reserve Bank of India, and another one is he did of course he could get the second rank in Sanskrit MA to Karnataka University, and his name is Nagesh Raikar, and he is now lecturer in Open University, Rajiv Gandhi Open University in Sringeri. One day he came to our school after, of course, he left the school long back and he did his MA, and one day he called me and said, "Uncle, I want to stay in your school for 15 days. Okay, come, it's your school, no problem." He was studying like anything. One day I went to the school and found out that lot of books and other things he was studying. I asked him, "What you are doing?" "I am taking an exam." "What exam you are taking? You already got second rank in MA. That too in Sanskrit, you are a lecturer now. What else you want?" "Sir, I am taking a PhD in Tarkashastra." He went to Delhi and he got PhD in Tarkashastra. The friends, believe me, normal person may not be able to achieve that scale of height in education being applied. One day he came. ನಮ್ಮ ಸಿದ್ದಾಪುರ, ನಮ್ಮ RK Hegadavರಿಗೆ ಗೊತ್ತು, is from my area. ಬಹಳ ಹೆವಿ ರೈನ್ಫಾಲ್ ಏರಿಯಾ. ನಾವು ವಿ ಆರ್ ವೆರಿ ಕ್ಲೋಸ್ ಟು ಜೋಗ್ ಫಾಲ್ಸ್. ವಿ ಪ್ರೊಡ್ಯೂಸ್ ಕರೆಂಟ್, ಬಟ್ ನಮ್ಮಲ್ಲಿ ಕರೆಂಟ್ ಇರಲ್ಲ. ದೀಪದ ಬುಡದಲ್ಲಿ ಕರೆಂಟ್. ಒಂದು ನೈಟ್ ಅವರು ರಮೇಶ್ ಅವ್ರು ಬಂದರು. ರಾತ್ರಿ 10 ಗಂಟೆ ಆಗಿತ್ತು. ನಮ್ಮ ಪ್ರೆಸಿಡೆಂಟ್ ಆರ್ಮಿಯರ್ ವಾಸ್ ಸಮ್ ಅದರ್ ಪರ್ಸನ್. ಅವ್ರ ಮನೆಗೆ ಹೋಗಿ ನಾಕ್ ಮಾಡಿದ್ದಾರೆ, ಕರೆಂಟ್ ಇಲ್ಲ. ಲ್ಯಾಂಟನ್ ಬೆಳಕಲ್ಲಿ ಯಾರೋ ಹೊಸಗಳು ಬಂದಿದ್ದಾರೆ ಅಂತ ನೋಡಿದ್ದಾರೆ. ಅವ್ರು ಕೇಳಿದ್ರು, "ಸರ್, ನಾನು ರಮೇಶ್ ಅಂತ, ನೀವು ಬರೋಕ್ಕೆ ಕೇಳಿದ್ದೀನಿ, ನಾನು ಬಂದಿದ್ದೀನಿ." ನಮ್ಮ ಪ್ರೆಸಿಡೆಂಟ್ ಹೇಳಿರೋದು ಭಾಳ ನಾರ್ಮಲ್ಲಾಗಿ ಹೇಳಿದ್ರು, "ಅಲ್ಲರಿ, ಇಷ್ಟು ಮಳೆ ಬರ್ತಾ ಇದೆ, ಕರೆಂಟ್ ಬೇರೆ ಇದೆ, ರಾತ್ರಿ ಬರೋದಕ್ಕೆ ಯಾಕೆ?" ಬಟ್ ದ ಆನ್ಸರ್ ಗಿವನ್ ಬೈ ದಟ್ ಜೆಂಟಲ್ಮನ್ ವಾಸ್ ಐ ಓಪನ್. ಅವ್ರು ಹೇಳಿದ್ರು, "ಸರ್, ನಾನು ಬ್ಲೈಂಡ್ ರಮೇಶ್ ಅಂತ ಟೀಚರ್ ಸೇರಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಬ್ಲೈಂಡ್ಗೆ ರಾತ್ರಿನೇ ಒಂದು, ಹಗಲೇ ಒಂದು. There is no difference for me." It was an eye opener. ಸೇವೆ ಮಾಡುವ ಮನೋಭಾವ ಇರುವವರಿಗೆ ತೊಂದರೆಯಲ್ಲಿರುವವರ ನೋವನ್ನು ಅರ್ಥ ಮಾಡಿಕೊಳ್ಳುವ ಮನೋಭಾವ ಇರಲೇಬೇಕು ಎನ್ನುವುದನ್ನು ನಾವು ಕಲಿಯಬೇಕು. ಅದಿಲ್ಲ ಅಂತಂದ್ರೆ ನಮ್ಮ ಸೇವೆಗೆ ಅರ್ಥ ಇಲ್ಲ. ಬಹಳ ಫನ್ನಿ ವರ್ಡ್. ಇವತ್ತು ಜನ ಅಪೇಕ್ಷೆ ಪಡೋದು ಬಹಳ ವಿಶೇಷವಾದ ಸೇವೆಯನ್ನು ಅಪೇಕ್ಷೆ ಪಡ್ತಾರೆ. ಇವತ್ತು ವಾಟ್ಸಪ್ ಯುಗ, ಸೋಷಿಯಲ್ ಮೀಡಿಯಾ ಯುಗ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, 1947 ಮುಂಚೆ ಈ ಸೋಷಿಯಲ್ ಮೀಡಿಯಾ ಇದು ಏನಾಗ್ತಿತ್ತು? ಏನೂ ಆಗ್ತಾ ಇರಲಿಲ್ಲ.
ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಬ್ರಿಟಿಷರಿಗೆ ತಲುಪುವ ತನಕ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇದ್ರು. ನಮಗೆ ಸ್ವಾತಂತ್ರ್ಯವೇ ಸಿಗ್ತಾ ಇರಲಿಲ್ಲ. ವಿ ಆರ್ ಸೋ ಲೇಸಿ. ಪ್ರಾಕ್ಟಿಕಲ್ ಆಗಿ ನಾವು ಜನಸಮುದಾಯವನ್ನು ತಲುಪಿ ಅವರಿಗೆ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ನಮ್ಮ ಸೇವೆ ತಲುಪ್ತಾ ಇದೆಯೋ ಅಂತ ನೋಡಿಕೊಂಡ್ರೆ ಅದು ನಿಜವಾದ ಸೇವೆ ಅಂತ ಅನಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ದಟ್ ಈಸ್ ವಾಟ್ ವಿ ಆರ್ ಸಪೋಸ್ ಟು. ವಿ ಆರ್ ಪ್ರೌಡ್ ಆಫ್ ದಿಸ್ ಆರ್ಗನೈಸೇಷನ್. ಯಾಕಂದರೆ ಇಲ್ಲಿ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಕಲಿಸ್ಕೊಡೋದಾಗುತ್ತೆ, ಜನರಿಗೆ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೆ, ಮತ್ತು ಜನಸಮುದಾಯದ ಎಲ್ಲ ಕ್ಷೇತ್ರಗಳಿಗೆ ನಾವು ತಲುಪೋದಕ್ಕೆ ಅವಕಾಶ ಇದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಂಬಂಧಗಳನ್ನು ಬೆಳೆಸುತ್ತೆ. ಭಾರತೀಯ ಸಂಬಂಧಕ್ಕೆ ಬಹಳ ದೊಡ್ಡ ಮಹತ್ವ ಇದೆ. ಕೌಟುಂಬಿಕ ಕಲ್ಪನೆ ಜಗತ್ತಿಗೆ ಕೊಟ್ಟಿದ್ದರೆ ಅದು ಭಾರತ. ವಿದೇಶದಲ್ಲಿ ಹೇಗಿರುತ್ತೆ, ಮಗಳು ತಂದೆಗೆ ಬಂದು ಹೇಳ್ತಾಳೆ, ಡ್ಯಾಡಿ ನಿನ್ನೆ ನನ್ನ ಮದುವೆ ಆಯಿತು, ಸಾರಿ ನೀನು ಹೇಳೋಕ್ಕಾಗಿಲ್ಲ. ಆ ಡ್ಯಾಡಿಯ ರಿಪ್ಲೈ ಕೇಳಿ, ಪರವಾಗಿಲ್ಲ ಮಗಳೇ, ನೆಕ್ಸ್ಟ್ ಟೈಮ್ ಬರೀಬೇಡ. ಸಂಬಂಧಗಳ ಕಲ್ಪನೆ ಹೇಗಿರುತ್ತೆ ಅಂತಂದರೆ ಬಾಂಡೇಜ್ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೊಂದಾಣಿಕೆಯ ಕೊರತೆಯಿಂದ ಸಂಬಂಧಗಳು ಉಳಿಯಲ್ಲ. ಬಟ್ ಭಾರತೀಯ ಸಂಬಂಧದ ಕಲ್ಪನೆ ಆ ರೀತಿ ಇಲ್ಲ. ಟೋಟಲಿ ಡಿಫರೆಂಟ್. ಸಂಬಂಧಗಳನ್ನು ಬೆಳೆಸೋದ್ರ ಜೊತೆಗೆ ನೋಡಿ, ಲೈನ್ಸ್ಗಳು, ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ತೀವಿ, ಸಂಬಡಿ ಕಮ್ಸ್ ಆ್ಯಂಡ್ ಬ್ರೀವ್ಸ್ ಅಸ್, ಯಾರೋ ಏನೋ ಗೊತ್ತಿಲ್ಲ, ನಾವ್ಯಾರೋ ಅಂತ ಅವರಿಗೆ ಗೊತ್ತಿಲ್ಲ, ಬಟ್ ಲೈನಿಸಮ್ ಈಸ್ ಬಾಂಡಿಂಗ್ ಅಸ್ ಟುಗೆದರ್ ಇನ್ ಸಚ್ ಎ ವೇ, ಟೋಟಲಿ ಡಿಫರೆಂಟ್. ನಾವು ಒಂದು ಊರಿಗೆ ಬಂದ ನಂತರ ಈ ಕಮ್ಯುನಿಕೇಟ್ಸ್ ವೆದರ್ ಯು ಹ್ಯಾವ್ ರೀಚ್ಡ್ ಸೇಫ್ಲಿ, ವಂಡರ್ಫುಲ್, ವಿ ಹ್ಯಾಡ್ ಎ ನೈಸ್ ಕಂಪನಿ. ಮನೆಯಲ್ಲಿ civil engineers, house construction engineers, they have come out with new designs. ಮನೆಯಲ್ಲಿ ಅಡುಗೆ ಮನೆ ಇಲ್ಲ, ಬೇಕಾಗಿಲ್ಲ, ಎವ್ರಿಥಿಂಗ್ ಇಸ್ ಆರ್ಡರ್ಡ್, ರೆಡಿಮೇಡ್ ಫುಡ್. ಅಡುಗೆ ಮನೆ ಯಾಕೆ ಬೇಕು ಮನೆಯಲ್ಲಿ? ನಾಟ್ ನೆಸೆಸರಿ. ಅಂದರೆ ಇವತ್ತು ನಮ್ಮ ಕಲ್ಪನೆಗಳು ಕಾಲ ಬದಲಾದಾಗೆ ಕಲ್ಪನೆಗಳು ಬದಲಾಗ್ತಾ ಇದೆ. ಕಾಲ ಎಂದು ಬದಲಾಗಿಲ್ಲ, ನಾವು ಬದಲಾಗ್ತಾ ಇದ್ದೀವಿ. ವಿ ಹ್ಯಾವ್ ಟು ಅಡ್ಜಸ್ಟ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಕಮ್ಯುನಿಟಿ ಅಂಡ್ ಸೊಸೈಟಿ. That is the need of the hour. So ultimately, end of the day, ನಾವೆಲ್ಲಿದ್ದೀವಿ, where we stand. ತೃಪ್ತಿ ಸಂತೃಪ್ತಿಗೆ ಗ್ಯಾಪ್ ಎಷ್ಟಿದೆ? ಸಂತೃಪ್ತಿ ಎಲ್ಲಿದೆ ಅಂತಂದರೆ, ದಿನದ ಕೊನೆಯಲ್ಲಿ ಹಾಸಿಗೆಗೆ ತಲೆ ಕೊಟ್ಟು ಮಲಗಿದ ತಕ್ಷಣ ಯಾರಿಗೆ ನಿದ್ರೆ ಬರುತ್ತೋ ಅವ್ರು ಸಂತೃಪ್ತರು. ಪ್ರಾಕ್ಟೀಸ್ ಮಾಡಿ. ಮುಖದಲ್ಲಿ ಯಾರಿಗೆ ನಗು ಇರುತ್ತೋ, ಮನಸ್ಸಿನಲ್ಲಿ ನೋವಿದ್ರು ಸಮಾಜದ ಎದುರು ನಗುವನ್ನು ತೋರಿಸಿಕೊಳ್ಳುವವರು ಸಂತೃಪ್ತರು. ಅಲ್ಪತೃಪ್ತರಿಗೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಎಂಡ್ ಆಫ್ ದಿ ಡೇ, ಬೈ ಡೂಯಿಂಗ್ ಸಮ್ ಗುಡ್ ಆಕ್ಟಿವಿಟೀಸ್, ಸರ್ವಿಸ್ ಟು ದ ಕಮ್ಯುನಿಟಿ, that brings us joy, satisfaction, and that keeps us very healthy and energetic. ಅದು ನೋಡಬೇಕು ಅಂದ್ರೆ ನೀವು ಹರ್ಷ ದೇಸಾಯಿ ಅವ್ರನ್ನ, ಅದು ನೋಡಬೇಕು ಅಂತಂದ್ರೆ ಮೇಡಮ್ ಉಷ್ಮಾ ಅವ್ರನ್ನ ನೋಡಬೇಕು. End of the day, they are so enthusiastic, energetic. ಯಾಕೆ? Because they have done excellent to the community. They are good with everybody. That is what. They are the role models. ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಗೊತ್ತಿಲ್ಲ, ಮಾಡೆಲ್ಸ್ಗಳು ಅಷ್ಟೇ ಗೊತ್ತು. We follow the role models. ಇವತ್ತಿನ ಅನಿವಾರ್ಯತೆ, can I become the role model to myself? Can I become the role model to my neighbor? Neighbor ಯಾರು ಅಂತ ಎಷ್ಟೋ ಸಲ ಗೊತ್ತೇ ಇರೋಲ್ಲ. ಬಿಕಾಸ್ ಹರ್ಷ ದೇಸಾಯಿ ಅಂತವರಿದ್ದಾರೆ, ಉಷ್ಮಾ ಮೇಡಮ್ ಇದ್ದಾರೆ, ಆನಂದ್ ಕಮಲಾಪುರ, ಆರ್ತಿ ಕಮಲಾಪುರ ಅಂತವರಿದ್ದಾರೆ, ಸೋ ಮೆನಿ ಅದರ್ ಲೀಡರ್ಸ್. ದೇ ಆರ್ ರೋಲ್ ಮಾಡೆಲ್ಸ್ ಫಾರ್ ಎವ್ರಿಬಡಿ. ಹಾಗಾಗಿ ಇಟ್ಸ್ ಎ ಪ್ರಿವಿಲೇಜ್ ಫಾರ್ ಮೀ ಟು ಬಿ ಪಾರ್ಟ್ ಆಫ್ ದಿಸ್ ಇನ್ಸ್ಟಾಲೇಷನ್ ಸೆರೆಮನಿ. ಐ ಟೇಕ್ ಲಾಟ್ ಆಫ್ ಮೆಸೇಜ್ ಔಟ್ ಆಫ್ ಇಟ್. ನಾವು ಕಲಿಯೋದಕ್ಕೆ ಬರ್ತೀವಿ ಅಂತ, ಕಲಿಯೋದಕ್ಕೆ ಅಂತ್ಯ ಇಲ್ಲ. ನೋ ಎಂಡ್ ಫಾರ್ ಲರ್ನಿಂಗ್. ಎಲ್ಲ ತೆಗೆದ್ರೆ ಎಷ್ಟೋ ಸಲ ತೆಗೆದುಕೊಡ್ತೀವಿ. ನೋ ಎಂಡ್ ಫಾರ್ ಅರ್ನಿಂಗ್ ಅಂತ. ಎಲ್ಲಿ ಹೋಗುತ್ತೆ? ಎಲ್ ಮೀನ್ಸ್ ಲವ್. ಅದರ ಮುಂದೆ ಯಾವುದೂ ಇಲ್ಲ. ಜಗತ್ತಿಗೆ ಯಾರ ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಅವರು ಎಲ್ಲರನ್ನೂ ಗಳಿಸ್ತಾರೆ ಅನ್ನುವ ಸತ್ಯವನ್ನು ನಾವು ತಿಳ್ಕೋಬೇಕಾಗಿದೆ. ಇವತ್ತಿನ ಸಂದರ್ಭ ಆ ಥರ ಇದೆ. ಯಾಕೆಂದರೆ ಆಲ್ ಆರ್ ಬ್ಯುಸಿ, ಯಾರಿಗೂ ಸಮಯ ಇಲ್ಲ ಅಂತ ಹೇಳಿ. ಆದರೆ ಭಾಳ ಫ್ಯಾಕ್ಚುಯಲ್ ಆಸ್ಪೆಕ್ಟ್ ಏನಂದರೆ, ಅಮೇರಿಕದ ಅಧ್ಯಕ್ಷರಿಗಿರೋದು 24 ಗಂಟೆ, ಬಸ್ ಸ್ಟ್ಯಾಂಡಲ್ಲಿ ಕೂಲಿ ಮಾಡೋನಿಗೂ ಇರೋದು 24 ಗಂಟೆ. ಟೈಮ್
is same for everybody. It is not the matter of time management. It is a matter of self-management, nothing else. ಯಾರು ಸ್ವಯಂ ತನ್ನನ್ನು ನಿರ್ವಹಣೆ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೋ ಅವರು ಎಲ್ಲರನ್ನೂ ನಿರ್ವಹಣೆ ಮಾಡ್ಕೊಳ್ಳೋದು ಸಾಧ್ಯ ಆಗುತ್ತೆ. ದಟ್ ಈಸ್ ದ ನೀಡ್ ಆಫ್ ದಿ ಅವರ್. ನಮ್ಮ ಕಮಿಟ್ಮೆಂಟ್ಸ್ ಇದೆ, ನಮಗೆ ಭಾಳಷ್ಟು ಆ್ಯಕ್ಟಿವಿಟೀಸ್ ಇದೆ, ವರ್ಕ್ ಇದೆ, ನಮ್ಮ ಮುಂದೆ ಸಮಾಜ ಇದೆ, ನಮ್ಮ ಕುಟುಂಬ ಇದೆ, ನಮ್ಮ ಉದ್ಯೋಗ ಇದೆ, ವೃತ್ತಿ ಇದೆ, ಪ್ರವೃತ್ತಿ ಇದೆ. ಬಟ್ ಎಲ್ಲರನ್ನೂ ಸಮಷ್ಟಿಕರಣದೊಂದಿಗೆ ನಾವು ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಐ ಆಮ್ ದ ಲೀಡರ್ ಫಾರ್ ಮೀ. First of all, if you want to be the leader for community, be a leader for yourself. You can be a leader for everybody. That is the need of the hour. ಅದು ಸಾಧ್ಯ ಆಗುತ್ತೆ ನಮ್ಮ ಹತ್ರ. ಇಂಟ್ರಾಸ್ಪೆಕ್ಷನ್ ಎಷ್ಟೋ ಸಲ ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನು ಐ ಹ್ಯಾವ್ ಟು ಕೋಟ್ ಡಾಕ್ಟರ್ APJ ಅಬ್ದುಲ್ ಕಲಾಮ್ಸ್ ವರ್ಡ್ಸ್. ಭಾಳ ಫನ್ನಿ ಕೋಟ್ ಇದೆ ಅವತ್ತು. Pizza always confuses me, he says. Pizza always confuses me. It comes in a square box, yet when you open it, it is round. And when you start eating it, it is triangle. Life and people are like pizza, look different, appear different, of course behave absolutely different. Very funny. The reality of life. ಸತ್ಯವನ್ನು ಯಾಕೆ ತಿಳ್ಕೊತಾರೆ, ಅವರಿಗೆ ಏನನ್ನು ಬೇಕಾದರೂ ಎದುರಿಸುವ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಈ ಪಾರ್ಟ್ ಆಫ್ ಲೈಫ್ ಐ ಕ್ಯಾನ್ ಸೇ ಓನ್ಲಿ ಒನ್ ಥಿಂಗ್. ಭೇದವನ್ನರಿಯದು ನೀಲಿಯ ಗಗನ, ಒಂದೇ ಮಣ್ಣಿಂದೆಲ್ಲರ ಜನನ, ಒಂದೇ ದಿಕ್ಕಿಗೆ ಎಲ್ಲರ ಪಯಣ, ನುಡಿಯಲ್ಲಿ ಮಿಡಿಯಲ್ಲಿ ಅಂತಕ್ಕಂಥ. ನಿಮ್ಮ ಮನಸ್ಸು ಬಡವರಿಗಾಗಿ, ಶೋಷಿತರಿಗಾಗಿ, ದೌರ್ಜನ್ಯಕ್ಕೆ ಒಳಗಾದವರಿಗಾಗಿ, ಯಾರಿಗೆ ಸೇವೆಯ ಅಗತ್ಯ ಇರುತ್ತೋ ಅವರಿಗಾಗಿ ನಿಮ್ಮ ಅಂತಃಕರಣ ಮಿಡಿದ್ರೆ you are the leader of the community, leader of the service organization. And you can proudly say that I am part of Lions organization because we are leader in service. Lions International is the leadership exhibited by Lions International is one of the best leadership exhibited in the field of service. That is the reason why I said this is the time for us to mature from common sense to human sense. Absolutely is required. ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ರು ಅಗ್ರಿಕಲ್ಚರಿಸ್ಟ್ ಅಂತ. ಎಲ್ಲರೂ ಅಗ್ರಿಕಲ್ಚರ್ ಆಗಬೇಕು ಅಂತ ನಾನು ಹೇಳ್ತೇನೆ. ಅಗ್ರಿಕಲ್ಚರಿಸ್ಟ್ ವಾಟ್ ಇಸ್ ದಟ್ ಅಗ್ರಿಕಲ್ಚರ್? ನಿಮಗೆ ಉಳುಮೆ ಮಾಡೋದು ಅಗ್ರಿಕಲ್ಚರ್ ಅಲ್ಲ, ಅಗ್ರಿಕಲ್ಚರ್ ಆಗಿದೆ. ಯು ಅಗ್ರಿ ಫಾರ್ ಎವ್ರಿಥಿಂಗ್, ಯು ಮ್ಯಾನೇಜ್ ಎ ಕಲ್ಚರ್, ದಟ್ ಈಸ್ ಅಗ್ರಿಕಲ್ಚರ್. ಯುವರ್ ಹೌಸ್ ವಿಲ್ ಬಿ ವೆರಿ ಕಂಫರ್ಟೇಬಲ್, ಯು ವಿಲ್ ಬಿ ವೆರಿ ಕಂಫರ್ಟೇಬಲ್ ವಿತ್ ದ ಕಮ್ಯುನಿಟಿ. ಹಾಗಾಗಿ ಅದರ ಅಗತ್ಯ ಇವತ್ತು ಬಹಳ ಇದೆ. ಅದನ್ನು ನಾವು ಮಾಡಿಕೊಂಡು ಮುಂದುವರಿಯೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಫ್ಕೋರ್ಸ್ ಸಮಯದ ಮಿತಿ ಇದೆ. ನಿಮ್ಮ ಸಮಯ ನಾನು ತಗೊಳ್ಳಲ್ಲ, ನನ್ನ ಸಮಯ ನಿಮ್ಗೆ ಕೊಡಲ್ಲ. ಹಾಗಾಗಿ ಶೈಲಾ ಕರಗುದ್ರಿ ಅವರೇ, ನಿಮ್ಮ ಸಮಯ ಈಗ ಬರ್ತಾ ಇದೆ. ಐ ಕ್ಯಾನ್ ಹೆಲ್ಪ್ ಇಟ್. ಬಟ್ ಬಿಫೋರ್ ಗೋಯಿಂಗ್ ಫಾರ್ ದ ಇನ್ಸ್ಟಾಲೇಷನ್ ಸೆರೆಮನಿ, I wish Lions Club of Dharwad all the best, and once again compliment Lion Shaila and all the office bearers for the wonderful activities what you have done in the last year. ನನಗೆ ಅವ್ರ ರಿಪೋರ್ಟ್ ಓದ್ತಾ ಅಂದ್ಕೊಂಡೆ ಜೂನ್ 24ಕ್ಕೆ ಇನ್ಸ್ಟಾಲ್ ಆಗೋದಿಲ್ಲ. ಜೂನ್ 24ಕ್ಕೆ ಯಾರು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ, ಯಾಕಂದ್ರೆ ನನ್ನ ಬರ್ತಡೇ ಅವಾಗ. All success stories come on June 24th. So nice, of course. July 7ಕ್ಕೆ ಮಾಡಿದವರಿಗೂ ಚೆನ್ನಾಗಿರುತ್ತೆ. Dharwad is very big brother club for us. ನಮ್ಮದು 52 ವರ್ಷ ಆಯಿತು. ಇದಕ್ಕಿಂತ ಭಾಳ ಹಿಂದೆ ಏನಿಲ್ಲ. ಅದು your big brother club. One request is come to our club, see what we have done there, so that we can also take some memories. And of course we can visit our blind school, also one of the best school, and I am proud to say that any Lions run blind school is not there in South India. Ours is the only Lions run blind school in entire South India. So you can visit that, and anytime you are most welcome. And the rainy season is one of the best season to come there because Joke Falls is close by. It's always there. As a senior member, of course, you will perform your duties, I am quite sure.
but still you have to take your oath. So that is what our madam said. Where there is a need, where there is a life. So looking to the need of the community, you have to finalize, design the service activities of the club. ಅಧ್ಯಕ್ಷರಾಗಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮನೇಲಿ ನೀವು ಅಧ್ಯಕ್ಷ ಇರ್ಬೋದು, ಬಟ್ ಲಯನ್ಸ್ ಕ್ಲಬ್ಬಿಗೆ ಅವರ ಅಧ್ಯಕ್ಷರಾಗ್ತಾರೆ. ಅವರ ಜೊತೆ ನೀವು ಎಷ್ಟು ಸಹಕಾರ ಕೊಡ್ತೀರಿ ಅನ್ನೋದು ಅವರ ಅಧ್ಯಕ್ಷತೆಯ ಯಶಸ್ಸನ್ನು ಅವಲಂಬಿಸ್ಕೊಂಡಿರುತ್ತೆ. ಮನೆ, ಕುಟುಂಬ ನಿಮ್ಮ ಜೊತೆ ಕಳೆಯೋ ಸಮಯ, ಅದರ ಜೊತೆಗೆ ನೀವು ಕೆಲವು ಸಮಯವನ್ನು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅವ್ರು ಕಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆಗತ್ತಾ? ಕಂಪ್ಲೇಂಟ್ಸ್ ಬರಬಾರ್ದು. You are saved now. Publicly saved. She is also line member. That's good. Yeah. That's good. ಅಲ್ಲ ಇವರಿಗೆ ಯಾವುದೋ ನಮ್ಮ ಮನೆಗೆ ತೊಂದರೆ ಆಯಿತು ಹೇಳಾಗಿಲ್ಲ ಕ್ಲಬ್ಬಲ್ಲಿ. ವಿ ಕೆನಾಟ್ ರೇಸ್ ಎನಿ ಕಂಪ್ಲೇಂಟ್ಸ್. ಓಕೆ ಫೈನ್. ನೀವು ಅಧ್ಯಕ್ಷ ಆಗೋದಕ್ಕೆ ಒಪ್ಕೊಂಡಿದ್ದೀರ ಅಥವಾ ಯಾರು ಫೋರ್ಸ್ ಮಾಡಿದ್ದಾರೆ? ನಮ್ಮಲ್ಲಿ ಒಬ್ರು ಇದ್ರು, ಸೈನ್ ಹಾಕ್ಬೇಕಾದ್ರೆ ಒತ್ತಾಯದ ಅಧ್ಯಕ್ಷ ಸೈನ್ ಅಂತ ಆಗ್ತಾ ಇದ್ರು. ಯಾಕೆ ಆಗ್ತೇನೆ, ನಾನು ಅಧ್ಯಕ್ಷ ಆಗೋದಕ್ಕೆ ಒಪ್ಕೊಂಡೇ ಇಲ್ಲ, ಯಾರೋ ಫೋರ್ಸ್ ಮಾಡಿದ್ರು, ಆಗ ನಾನು ಸೈನ್ ಮಾಡಿದೆ. ಸೊ ವಾಲಂಟರಿ ಯು ಅಗ್ರೀಡ್. ಓಕೆ ಫೈನ್. ಆ್ಯಸ್ ಎ ಪ್ರೆಸಿಡೆಂಟ್ ನಿಮ್ಗೆ ಭಾಳ ಸಿಂಪಲ್ ಲಯನ್ಸ್ ಇಂಟರ್ನ್ಯಾಷನಲ್ ಇರೋ ಎರಡು ಸೀಕ್ರೆಟ್ ಏನು ಗೊತ್ತಾ? ಒನ್ ಸೀಕ್ರೆಟ್, ದೇರ್ ಆರ್ ಓನ್ಲಿ 2 presidents in Lions International. One is international president, second one is club president. None of the other office bearers were called as presidents. Either chairman, chairperson, international director, vice president. So many other designations are there. Only 2 presidents. You can find out the importance of presidentship. President is leader of the club. In Gurtide, I already told, you have lot of records to be broken this year. Adikke, you have to lead from the front. ನೀವು ಆರ್ಮಿ ಕ್ಯಾಪ್ಟನ್ ಅಲ್ಲ. ಆರ್ಮಿ ಕ್ಯಾಪ್ಟನ್ ಆರ್ಡರ್ ಕೊಡ್ತಾರೆ, ಬಾಕಿಯವರು ಸೈನ್ಯಕ್ಕೆ ಯುದ್ಧಕ್ಕೆ ಹೋಗ್ತಾರೆ. ಯು ಹ್ಯಾವ್ ಟು ಲೀಡ್ ಫ್ರಮ್ ದ ಫ್ರಂಟ್. ನೀವು ಆರ್ಡರ್ ಕೊಟ್ಕೊಂಡು ನಿಮ್ಮ ಜೊತೆ ಬಾಕಿಯವ್ರನ್ನ ಹಿಡ್ಕೊಂಡು ಹೋಗ್ಬೇಕಾಗಿದೆ. ಸರ್ವಿಸ್ ಆಕ್ಟಿವಿಟೀಸ್ ಆ್ಯಕ್ಷನ್ ಆಫ್ ನಿಮ್ಮ ಪೊಸಿಷನ್ ಹೇಳಿ. President, Secretary, Board of Directors, whatever it is, Tamer, Tail Sister, hereby take pledge that I fulfill my obligation to the best of my ability and see that the Lions Club of Dharwad will be taken to the greater heights. Thank you, friends. Before I take seat, finally what I can say is, ನನ್ನ ದೇಹದ ಬೂದಿ ತೂರಿ ಬಿಡಿ ಗಾಳಿಯಲ್ಲಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. These words, I wish you all the best. Thank you so much for the leadership. Trademarks of leadership and responsibility. You have to use it judiciously. ನಿಮಗೆ ಗೊತ್ತಿದೆ, ಕೋರ್ಟಲ್ಲೂ ಇರುತ್ತೆ ಅಂತ, ಅದೆಲ್ಲೂ ಬಾರಿಸಲ್ಲ. ಎದುರಿಗೆ ಇರಬೇಕು, ಬಾರಿಸೋದಕ್ಕಿಲ್ಲ ಅಂತ ಗೊತ್ತಿರಬೇಕು, ಬಾರಿಸಬಾರ್ದು. ವೆನೆವರ್ ಟೈಮ್ ಕಮ್ಸ್ ಯು ಹ್ಯಾವ್ ಟು ಯೂಸ್ ಇಟ್. ವಿಶ್ ಯು ಆಲ್ ದ ಬೆಸ್ಟ್. ಹೊಸ ವರ್ಷದ ಅಧ್ಯಕ್ಷರೇ, ಕಾರ್ಯಕ್ರಮದ ಮುಖ್ಯ ಬಿಂದು MJM ರವಿ ಹೆಗಡೆ ಅವರೇ ಹಾಗೂ ವೇದಿಕೆಯ ಮೇಲಿರುವ, ವೇದಿಕೆಯ ಮುಂದಿರುವ ಎಲ್ಲ ಧಾರವಾಡದ ಕೆಲೆ ಪದುರು ಪ್ರೇಕ್ಷಕರೇ, ಸಭಿಕರೇ,
ಇಂದು ಹೊಸ ವರ್ಷದ ಅಧಿಕಾರ ಗ್ರಹಣದ ಈ ಸಮಾರಂಭದಲ್ಲಿ ತಾವೆಲ್ಲ ಇಲ್ಲಿ ಹೊಸದಾಗಿ ಧಾರವಾಡ ಸಿಂಹಕೂಟಕ್ಕೆ ಸೇರಲಿರುವ ಅಧಿಕಾರವನ್ನು ಸ್ವೀಕಾರ ಮಾಡಿರುವ ಪದಾಧಿಕಾರಿಗಳನ್ನು ಸ್ವಾಗತಿಸಲು ಬಂದಿದ್ದೀರಾ. ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ನನ್ನ ಮಾತುಗಳಿಗೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮೊರಸೋದು. 60 ವರ್ಷದ ದೀರ್ಘ ಪ್ರಯಾಣದಲ್ಲಿ ನಮ್ಮ ಸಿಂಹಕೂಟ ಇಂದು ಸಿಂಹಕೂಟಗಳ ಜಿಲ್ಲೆಗೆ ಮಾದರಿಯಾಗಿ ನಿಂತದ್ದು ಈ ಹೊಸ ಮತ್ತು ಹಳತುಗಳ ಮಿಲನ ಅದು. ಇವತ್ತಿನ ಸಭೆಯಲ್ಲಿ ನಮ್ಮ ಸದಸ್ಯರಿಗಿಂತ ಹೆಚ್ಚಾಗಿ ಆಮಂತ್ರಿತರು ಬಂದದ್ದು ನಮ್ಮ ಹೊಸ ಪದಾಧಿಕಾರಿಗಳ ಜನಾನುರಾಗದ ಸಂಕೇತವೆಂದು ನಾನು ಭಾವಿಸುತ್ತೇನೆ. ನೀವೆಲ್ಲ ಬಂದು ಅವರನ್ನು ನೀವು ಅಧಿಕಾರ ಸ್ವೀಕರಿಸುತ್ತಿದ್ದೀರಿ, ನಾವು ನಿಮಗೆ ಜೊತೆಗಿದ್ದೇವೆ, ನೀವು ಹೇಳುವ ಎಲ್ಲ ಸಹಾಯವನ್ನು ನಾವು ಮಾಡುತ್ತೇವೆಂದು ಇಲ್ಲಿ ಬಂದ ಎಲ್ಲ ಅತಿಥಿಗಳು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದಾಗ ಸಿಂಹಕೂಟದ ಕೆಲಸ ಹೆಚ್ಚು ಸುಲಭವಾಗುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಪತ್ರಿಕೋದ್ಯಮಿಗಳು ಇಂದಿನ ಸಭೆಯಲ್ಲಿ ಇದ್ದದ್ದು ವಿಶೇಷ. ಸಾಮಾನ್ಯವಾಗಿ ಪತ್ರಿಕೆಗಳಿಗೆ ನಾವು ವರದಿಗಳನ್ನು ಕೊಟ್ಟು ಕಳಿಸ್ತಾ ಇರ್ತೇವೆ. ಆದರೆ ಇಂದು ಪತ್ರಿಕೋದ್ಯಮದಿಂದ ಅನೇಕ ನನ್ನ ಪತ್ರಿಕಾ ಮಿತ್ರರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ. ನಾನು ತಮಗಾಗಿ ಈ ಹೊಸ ವರ್ಷದ ಪದಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಡ್ಬೇಕೆಂದು ಅಪೇಕ್ಷಿಸುತ್ತೇನೆ. ನಮ್ಮ ಸದಸ್ಯರಿಗೆ ನಮ್ಮ ಪದಾಧಿಕಾರಿಗಳು ಅಪರಿಚಿತರಲ್ಲ. ಅವರು ನಮ್ಮೊಡನೆ ಬೆಳೆದು ಈ ಒಂದು ಹಂತವನ್ನು ಮುಟ್ಟಿ ಇಂದು ವೇದಿಕೆಯನ್ನು ಹೊಸ ವರ್ಷದ ಅಧಿಕಾರ ಸ್ವೀಕಾರದ ಜೊತೆಗೆ ಅಲಂಕರಿಸುತ್ತಿರುವುದು ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ನಿಮ್ಮಿಬ್ಬರ ನಡುವ ಸಮ್ಮಿಲನದ ಒಂದು ಸೌಹಾರ್ದತೆಯ ಸಂಕೇತವಾಗಿರುತ್ತದೆ. ಆದರೆ ಇಂದು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೊಸ ಪದಾಧಿಕಾರಿಗಳನ್ನು ನೀವು ಅಭಿನಂದಿಸು, ಅವರಿಗೆ ಎಲ್ಲ ಸಹಕಾರಗಳನ್ನು ನೀಡುವ ಒಂದು ಸಂಕಲ್ಪದೊಂದಿಗೆ ಬಂದಂತಹ ಎಲ್ಲ ಸಭಿಕರಿಗೆ ಇವತ್ತಿನ ಈ ಹೊಸ ಪದಾಧಿಕಾರಿಗಳ ಪರಿಚಯವನ್ನು ಮಾಡಿಕೊಡುವುದಕ್ಕೆ ನಾನು ತಮ್ಮೆದುರು ಪ್ರಸ್ತುತನಾಗಿ ನಿಂತಿದ್ದೇನೆ. ಯಾರಿಂದ ಪ್ರಾರಂಭ ಮಾಡಬೇಕು? ಎಲ್ಲವೂ ರತ್ನಗಳೇ. ರತ್ನದಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಎನ್ನುವುದು ರತ್ನ ಪಾರಿಕೆಗೆ ಮಾತ್ರ ಗೊತ್ತೇ ವಿನಃ ಜನಸಾಮಾನ್ಯರಾದ ನಮಗೆ ತಿಳಿಯುವುದು ಕಠಿಣ. ಆದರೆ ವಾಡಿಕೆಯಂತೆ ಯಾರು ಸಂಭಾಳಿಸ್ತಾರೋ ಆ ಕೋಶಾಧಿಕಾರಿಗಳೊಂದಿಗೆ ಇವತ್ತಿನ ಪರಿಚಯದ ಮಾತುಗಳನ್ನು ಪ್ರಾರಂಭ ಮಾಡಬೇಕು. ಶಿವನ ಎದುರಿಗೆ ಯಾವಾಗಲೂ ಇರುವ ಸಂಕೇತ ವೃಷಭ. ವೃಷಭ ಕರೋಳೆ ಹೊಸ ಪದಾಧಿಕಾರಿಗಳಲ್ಲಿ ಕೋಶಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ತಂದೆ ಸುರೇಂದ್ರ ಕರೋಳೆ ಬೇಸಾಯಿಗಾರರು, ತಾಯಿ ಶಾಂತ. ಜೂನ್ 30, 1983ರಲ್ಲಿ ಇವರ ಜನ್ಮ. 41 ವರ್ಷದ ಈ ಉದ್ಯಮಿ ಅಥಣಿ ತಾಲೂಕಿನ ಲೋಕೂರದಲ್ಲಿ ಜನ್ಮ ತಳೆದು ಬೆಲ್ಲದ ಬಾಗೇವಾಡಿ, ಕಾಗವಾಡಗಳಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿ ಡಿಪ್ಲೊಮಾ ಪದವಿಯನ್ನು ಪಡೆದು 2004ರಲ್ಲಿ ಎಲ್ಲರೂ ಹೋಗುವಂತೆ ಉಪಜೀವನಕ್ಕಾಗಿ ಪ್ರಾರಂಭ ಮಾಡುವುದಕ್ಕೆ ಮುಂಬೈಯನ್ನು ಸೇರಿ ಮುಂಬೈಯ ಸಕಲ ಸಂಕಟಗಳಲ್ಲಿಯೂ ತನ್ನ ಉದ್ಯಮದ ನೆಲೆಗಳನ್ನು ಹೆಜ್ಜೆಗಳನ್ನು ಅಲ್ಲಿ ಒತ್ತಿ 2007ರವರೆಗೆ ಅಲ್ಲಿದ್ದು ಲೇಸರ್ ಕಟ್ಟಿಂಗ್ ಮತ್ತು ಮಾರ್ಕೆಟಿಂಗ್ ಮಷೀನ್ಸ್ಗಳ ಒಂದು ಉದ್ಯಮವನ್ನು ಅಲ್ಲಿ ಸೇರಿ ಅನುಭವವನ್ನು ಪಡೆದು ಮುಂದಿನ ಕಾರ್ಯಕ್ಕೆ ಉದ್ಯುಕ್ತರಾಗುತ್ತಾರೆ. 2007ರಿಂದ 2012ರವರೆಗೆ ಭೋಪಾಲದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಷ್ಟೊತ್ತಿಗೆ
ಸ್ವಂತದ್ದೇ ಮಾಡಬೇಕೆಂಬ ಲವಲವಿಕೆ ಇವರಲ್ಲಿ ಉಂಟಾಗಿ 2009ರಲ್ಲಿ ಸ್ವಂತ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸುತ್ತಾರೆ. 2013ರಲ್ಲಿ ಧಾರವಾಡಕ್ಕೆ ಬಂದು ಇದಕ್ಕೂ ಮೊದಲು 2011ರಲ್ಲಿ ತಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ನೆರವೇರಿಸುವುದಕ್ಕಾಗಿ ಚತುರ್ಭುಜರಾಗುತ್ತಾರೆ. ಅವರ ಶ್ರೀಮತಿ ಅವರಿಗೆ ಸದಾಕಾಲ ಅವರ ಎಲ್ಲ ಕಾರ್ಯಗಳಲ್ಲಿಯೂ ಸಹಕರಿಸಿ, ಅವರು ಒಬ್ಬ ಒಳ್ಳೆ ಓದುಗಾರರು. ಅವರದು ಪರಿಚಯ ನನಗೆ ತುಂಬ ಇರೋದರಿಂದ ಇಲ್ಲಿ ವೇಳೆಯ ಅಭಾವದಿಂದ ಇನ್ನೂ ಬೇರೆಯವರನ್ನು ನಾನು ಪರಿಚಯಿಸುವುದು ಇರೋದರಿಂದ ಇವರು ಈಗ ಧಾರವಾಡದಲ್ಲಿ ತಮ್ಮದೇ ಆದಂತಹ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ. ಕ್ಲಬ್ಬಿಗೆ 2019ರಲ್ಲಿ ಪ್ರವೇಶವನ್ನು ಪಡೆದು 2019ರಿಂದ 24ರವರೆಗಿನ ತಮ್ಮ ಕಾರ್ಯಕ್ಷಮತೆಯ ದ್ಯೋತಕವಾಗಿ ಇಂದು ಅವರ ಇಂಟಿಗ್ರಿಟಿ ಆಫ್ ಪರ್ಸನಾಲಿಟಿಯ ಒಂದು ದ್ಯೋತಕ ಅಂತ ತಿಳ್ಕೊಂಡು ಇವತ್ತು ಈ ಸಿಂಹಕೂಟದ ಕೋಶಾಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎರಡು ಮಾತು, ಕ್ರಿಕೆಟ್ ಮತ್ತು ಈಜುಗಾರಿಕೆಯಲ್ಲಿ ಇವರಿಗೆ ಒಂದು ಸಂಸ್ಥೆಯ ಹಣಕಾಸು ವ್ಯವಸ್ಥೆಯನ್ನು ನಿರ್ವಹಿಸುವ ನಿಸ್ಪೃಹ ಸ್ವಭಾವದ, ಭಾವಾವೇಶವಿಲ್ಲದೆ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವುಳ್ಳ ಒಬ್ಬ ವ್ಯಕ್ತಿ ನಮ್ಮ ಕೋಶಾಧಿಕಾರಿ. We are fortunate to have him as our treasurer. ಅವರ ಕೆಲಸಕ್ಕೆ ಅವರ ಶ್ರೀಮತಿಯವರು ಹಾಗೂ ಅವರ ಮಕ್ಕಳು ಹೆಚ್ಚು ಸಹಾಯವನ್ನು ಸಲ್ಲಿಸ್ತಾರೆ ಅಂತ ಅಪೇಕ್ಷೆ ಮಾಡ್ತೇನೆ. ಅವರಿಗೆ ಒಬ್ಬ ಬಂಧು, ಒಬ್ಬ ಭಗಿನಿ ಇದ್ದಾರೆ. ಈ ಒಟ್ಟು ಕುಟುಂಬಕ್ಕೆ ನಾವು ಇಂಥ ಒಬ್ಬ ಕೋಶಾಧಿಕಾರಿಯನ್ನು ಕೊಟ್ಟದ್ದಕ್ಕೆ ಋಣಿಯಾಗಿದ್ದೇವೆ. Women in general have a sturdy hands and a steady hands, and they have got grip of mind. I have been observing women presidents, secretaries, treasurer and region chairmen in our club for the last many years. They are equally good performers as well as sometimes they are excellent performers also. It is said they have an excellent performance. It is not exaggeration. Sometimes they excel men office bearers too. ಅಂಥ ಪರಂಪರೆಯ ಈ ಸಿಂಹಕೂಟದಲ್ಲಿ ಈ ವರ್ಷ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ನಾವು ಕೇಳಿಕೊಂಡದ್ದಕ್ಕೆ ಒಪ್ಪಿದ ಕವಿತಾ ಅಂಗಡಿಯವರು. ಶ್ರೀಮತಿ ಕವಿತಾ ಅಂಗಡಿ ಧಾರವಾಡದ ಕೆಂಪಗೆರೆಯ ಮೇಲಿನ ಪ್ರತಿಷ್ಠಿತ ಬಾಬುರಾವ್ ಅಂಗಡಿಯವರ ಪುತ್ರಿ. ಅವರ ತಾಯಿಯು ಊರು ಬಾಗಲಕೋಟೆಯಾದ್ದರಿಂದ ಅಲ್ಲಿ ಜನ್ಮ, ಬೆಳೆದದ್ದು, ಶಿಕ್ಷಣವನ್ನು ಪಡೆದದ್ದು ಧಾರವಾಡದಲ್ಲಿ. ಶಾಲಾ ಶಿಕ್ಷಣ ಧಾರವಾಡದ ಬಾಸಲ್ ಮಿಷನ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ, JSSನಲ್ಲಿ PUC, ಕಿಟ್ಲ್ ಕಾಲೇಜಿನಲ್ಲಿ BSc, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ವಿಜ್ಞಾನ ಪದವಿ. ಆಶ್ಚರ್ಯವೆನಿಸಬಹುದು ತಮಗೆ, ರೇಷ್ಮೆಯ ತಳಿ ಸಂರಕ್ಷಣಾ ಶಾಸ್ತ್ರದಲ್ಲಿ ಇವರ ಸ್ನಾತಕೋತ್ತರ ಪದವಿ. ರೇಷ್ಮೆಯನ್ನು ಯಾಕೆ ಆರಿಸಿಕೊಂಡರು? ರೇಷ್ಮೆ ಸ್ತ್ರೀಯರಿಗೆ ಬಹಳ ಪ್ರೀತಿಯ ವಸ್ತು. ಆದ್ದರಿಂದ ರೇಷ್ಮೆಯಲ್ಲಿ ಇವರು ಹೆಚ್ಚಿನ ಅಭ್ಯಾಸವನ್ನು ಮಾಡಿದರು. ಅದರ ಜೊತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವುದರಿಂದ MA ಇಂಗ್ಲಿಷನ್ನು ಮಾಡಿದರು. 2010ರಲ್ಲಿ ಲಾಯನ್ಸ್ ಸಂಸ್ಥೆಯ ಸಂಪರ್ಕಕ್ಕೆ ಬಂದರು. 2017ರಿಂದ ಕ್ರಿಯಾಶೀಲ ಸದಸ್ಯೆಯಾಗಿದ್ದಾರೆ. ರೇಷ್ಮೆಯ ಮೃದುತ್ವ ಮತ್ತು ಸ್ವಭಾವ ಮಾಧುರ್ಯದಿಂದ ಕೂಡಿದ ವ್ಯವಹಾರ ಕುಶಲತೆ ನಮ್ಮ ಈ ಕ್ಲಬ್ಬಿಗೆ ಅವರ ಸಾಮರ್ಥ್ಯ ಮತ್ತು ಅವರ ಕಾರ್ಯವೈಖರಿಗೆ ಒಂದು ಕಾರಣ. ತಮ್ಮ ವ್ಯಕ್ತಿತ್ವದ ಘನತೆಯಾಗಿದೆ. ಇತರರ ವ್ಯಕ್ತಿತ್ವವನ್ನು ಗೌರವಿಸುವ, ಬೆಲೆ ಕೊಡುವ, ಸ್ಥಿರಚಿತ್ತದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ. ಸಂಸ್ಥೆಯ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಅಂಥವರು ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ನಿಖರಗೊಳಿಸಿಕೊಡುತ್ತಿರುವುದು ನಮಗೆಲ್ಲ ಹೆಮ್ಮೆ. ಇವರ ಪತಿ ಲಾಯರ್ ವಿದ್ಯಾಧರ್ ಅಂಗಡಿ. ಇವರಿಗೆ ಒಬ್ಬ
ಚಿರಂಜೀವ ಈ ಶ್ರೀಮತಿಯವರು ತಮ್ಮ ಬಯೋಡೇಟಾದಲ್ಲಿ ತಮ್ಮ ಹುಟ್ಟು ಯಾವ ವರ್ಷ ಅನ್ನೋದನ್ನು ಹೇಳಿಲ್ಲ. ಯಾಕಂದ್ರೆ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದಂತೆ, ಗಂಡಸರ ಪಗಾರ ಕೇಳಬಾರ್ದಂತೆ. ಅದಕ್ಕೆ ನಾ ಅವರಿಗೆ ಕೇಳೂ ಇಲ್ಲ, ನಿಮಗೆ ಕೇಳೂ ಇಲ್ಲ. ಲವಲೇಶವೂ ಇಲ್ಲದೆ ಸಂಪತ್ತಿನ ಅಭಿವೃದ್ಧಿಗಾಗಿ ತನ್ನ ಜೀವಿತದ ಗುರಿಯೆಂದು ಮುನ್ನಡೆಯುತ್ತಿರುವ MJF ಲಾಯನ್ ಗುರುರಾಜ್ ಪಿಸೆ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವುದು ನಮ್ಮ ಸೌಭಾಗ್ಯ ಎಂದು ನಾನು ಭಾವಿಸುತ್ತೇನೆ. ಧಾರವಾಡದ ಅನೇಕ ಹಣಕಾಸು ತೊಡಗಿಸುವ ವ್ಯಕ್ತಿಗಳ ವಿಶ್ವಾಸವನ್ನು ಸಂಪಾದಿಸಿ ಕೆಲವೇ ಬೆರಳೆಣಿಕೆಯಲ್ಲಿ ಮಾತ್ರ ಈ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಬರಿದ್ದಾರೆ. ಅದಕ್ಕೆ ಕಾರಣ ನಮ್ಮ ದುಡ್ಡು ಹೋದರೆ ಹೋಗಬಹುದು, ಇತರರ ದುಡ್ಡು ಕಳೆದರೆ ಅದಕ್ಕೆ ನಮಗೆ ಬರುವುದು ಅಪಕೀರ್ತಿ. ಲಕ್ಷ್ಮಿ, ನನ್ನ ಲಕ್ಷ್ಮಿ ಎಷ್ಟು ಮಹತ್ವನೋ ಅಷ್ಟೇ ಇತರರ ಲಕ್ಷ್ಮಿನೋ. ಒಂದು ತೂಕ ಇತರರ ಲಕ್ಷ್ಮಿಗೆ ಹೆಚ್ಚು ಗೌರವ. ಆದ್ದರಿಂದ ಧಾರವಾಡದಲ್ಲಿ ಒಬ್ಬ ಹೂಡಿಕೆಯ ಸಲಹೆಗಾರರಾಗಿ ನೆಲೆ ನಿಂತಿರುವ ಗುರುರಾಜ್ ಪಿಸೆ, ಧಾರವಾಡದ ಪ್ರತಿಷ್ಠಿತ ಕಿರಾಣಿ ವ್ಯಾಪಾರಸ್ಥ ಭರತರಾಜ್ ಪಿಸೆ ಅವರ ಚಿರಂಜೀವ. ಇವರ ಜನ್ಮ 1981. ಎಲ್ಲ ಮಕ್ಕಳಂತೆ ಬಲು ಪ್ರೀತಿಯ ಪುತ್ರ, ಮಹೇಂದ್ರಕರ್ ಚಾಲಿನ ತನ್ನ ವಯಸ್ಸಿನ ಹುಡುಗರೊಡನೆ ತುಂಟ ಹುಡುಗನೂ ಹೌದು. ಆದರೆ ಬಹುಮುಖ ಪ್ರತಿಭೆಯ ಈ ಜೀವ ಯುವಕನಾಗಿ ಬೆಳೆದದ್ದು ಧಾರವಾಡದ ಗಂಡು ಮೆಟ್ಟಿನ ಪರಿಸರದಲ್ಲಿ. ಕರ್ನಾಟಕ ಹೈಸ್ಕೂಲ್ನಿಂದ ಮಾಧ್ಯಮಿಕ ಶಿಕ್ಷಣವನ್ನು ಪೂರೈಸಿ ವಾಣಿಜ್ಯ ಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಅಂಕಿ ಸಂಖ್ಯೆಯ ಮೋಹಕ್ಕಾಗಿ, ಇತರರಿಗಾಗಿ ನಾನು ಏನಾದರೂ ಮಾಡಬೇಕು ಎನ್ನುವ ತುಡಿತಕ್ಕಾಗಿ ICICI ಬ್ಯಾಂಕಿನ ಪ್ರತಿಷ್ಠಿತ ಬ್ರಾಂಚ್ ಮ್ಯಾನೇಜರ್ ಕೆಲಸವನ್ನು ಒಪ್ಪಿಕೊಂಡು ಆ ಕೆಲಸದಲ್ಲಿ ಕೆಲವು ಕಾಲದವರೆಗೆ ಮುಂದಿರಿದು 2015ರವರೆಗೆ ಅಲ್ಲಿ ಗ್ರಾಹಕರ ಅಭಿವೃದ್ಧಿಯ ಕಡೆಗೆ ಹದ್ದಿನ ಕಣ್ಣಿಟ್ಟು ತಮ್ಮ ತಪಸ್ಸಿನಿಂದ ಗ್ರಾಹಕರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಂಡು ಸತತ ಕಾಳಜಿಯನ್ನು ವಹಿಸಿ ತಮ್ಮ ಕೆಲಸದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿ ಅದೇ ರೀತಿ ಅವರು ಸ್ವತಂತ್ರವಾದಂಥ ಉದ್ಯಮಿಯಾಗಿ ಹೊರಬಂದರು. He is a critical he is a certified goal planner. ಅಂದರೆ ನಿಮ್ಮ ಹೂಡಿಕೆಯನ್ನು ಯಾವ ರೀತಿಯಾಗಿ ಮಾಡಿದಾಗ ಅದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಬೆಳೆಯುತ್ತದೆ ಅನ್ನುವ ಸಲಹೆಯನ್ನು ಕೊಡುವ ಪ್ರಾವೀಣ್ಯತೆ ಹೊಂದಿದ ಒಬ್ಬ ವ್ಯಕ್ತಿ. ಸ್ವಂತ ತಮ್ಮದೇ ಆದಂಥ ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡಿದ್ದಾರೆ, ಡ್ರೀಮ್ಸ್ ಇನ್ಫಿನಿ LLP. He is a fundamental technical analyst. ಪತ್ನಿ ಶಿಲ್ಪಾ ವಾಣಿಜ್ಯ ಪದವೀಧರೆ, ಇಬ್ಬರು ಗಂಡು ಮಕ್ಕಳು, ಪ್ರಥಮ ಮತ್ತು ಪ್ರಜಿತ್. ತಾಯಿಯನ್ನು ಒಳಗೊಂಡು ಸುಖ ಸಂಸಾರ, ಅರ್ಥವ್ಯವಸ್ಥೆಯ ಮತ್ತು ಪ್ರೇರಕ ಶಕ್ತಿಯನ್ನು ಬೆಳೆಸುವ ಪುಸ್ತಕ ಓದುವ ಹವ್ಯಾಸ, ಅತ್ಯಂತ ಪ್ರಖರ ಬುದ್ಧಿ ಇರುವುದರಿಂದ ಚದುರಂಗದ ಆಟದಲ್ಲಿಯೂ ಪ್ರಾವೀಣ್ಯತೆ. ಇವರಿಗೆ ಪ್ರವಾಸದಲ್ಲಿ ಆಸಕ್ತಿ. ತಿರುಪತಿ ತಿಮ್ಮಪ್ಪ ಮೇಲಿಂದ ಮೇಲೆ ಇವರು ಸಂದರ್ಶಿಸುವರಿಂದ ಆ ತಿಮ್ಮಪ್ಪ ನಮಗೂ ನಿಮಗೂ ಇವರ ಕ್ಲಬ್ಬಿನಲ್ಲಿಯ ಕೆಲಸದಿಂದ ಹೆಚ್ಚು 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 ಸಮಾಜಕ್ಕೆ ಉಪಯೋಗವಾಗುವಂತೆ ಅವರಿಗೆ ಪ್ರೇರಣಾ ಶಕ್ತಿಯನ್ನು ಕೊಡಲಿ, ಅವರಿಗೆ ಸಹಾಯ ಮಾಡುವ ಪ್ರೇರಕ ಶಕ್ತಿಯನ್ನು ನಮಗೆ ಕೊಡಲಿ. ನೆಲ್ಸನ್ ಮಂಡೇಲಾ ಒಂದು ಮಾತು ಹೇಳ್ತಾರೆ, there is no passion to be found in playing small. There is no passion in playing small, in settling for the life that it is less than what your capacity is. When you are capable of living, ನಿಮ್ಮ ಸಾಮರ್ಥ್ಯ ಎಷ್ಟು, ನೀವು ಯಾವ ಮಟ್ಟಕ್ಕೆ ಬದುಕಬಲ್ಲಿರಿ ಆ ಮಟ್ಟಕ್ಕೆ ಸಮಾಜಕ್ಕೆ ಉಪಯುಕ್ತವಾಗುವಂತೆ ಬದುಕುವುದೇ ನಿಮ್ಮ ಜೀವನ. Here is a capable person for the presidential chair. I present with you first. ಬರ್ನಾರ್ಡ್ ಶಾನ ಒಂದು ಮಾತಿನೊಂದಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ.
live up to full potential. ಯಾರ ಸಲುವಾಗಿಯೂ ತಮ್ಮ ಸೇವಾ ಅವಧಿ ಅನ್ನುವುದನ್ನು ತಿಳಿದುಕೊಳ್ಳಿ, ಸಂಪೂರ್ಣ ಅದರ ಪರಿಜ್ಞಾನ ತಮಗಿರಲಿ. ಲೈಫ್ ಈಸ್ ನಾಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್. ನಾನು ಯಾರು ಎಂಬುದನ್ನು ಅರಿಯುವುದು ಬದುಕಲ್ಲ. ಬದುಕು ಎಂದರೆ ನನ್ನನ್ನು ನಾನು ರೂಪಿಸಿಕೊಳ್ಳುವುದು, ಇತರರನ್ನು ರೂಪಿಸುವುದು. ಈ ಕೆಲವು ಶಬ್ದಗಳೊಂದಿಗೆ ನಾನು ಈ 3 ನಮ್ಮ ಕ್ಲಬ್ಬಿನ ರತ್ನಗಳನ್ನು ತಮಗೆ ಪರಿಚಯಿಸ್ತಾ ಇದ್ದೇನೆ. ತಮ್ಮ ಅನುಮತಿಯೊಂದಿಗೆ ವಿರಾಮವನ್ನು ಕೇಳ್ತಾ ಇದ್ದೇನೆ. I, Lion Gururaj Pise, stand before you today not just as a president of this remarkable Lions Club Dharwad, but as a concerned member of this community. I am truly honored and humbled to serve as a president of Lions Club Dharwad for the Lionistic year 2024-25, along with Secretary Lion Kavita Angadi and Treasurer Lion Rushabh Karole and esteemed and experienced Lion members. I am happy to share with you my vision and mission for this year and our dream of making our mark through different services for society. For many years, that is from 1965, our Lion members have been rendering great services in the community around us. With the help and support of my fellow club members, I will do my best to meet the challenges. Our club has been built on a strong relationship that is fully committed to Lions' ideal of be served and continues to go the extra mile in building the club and carrying out many worthwhile projects like eye camp, artificial limb, childhood cancer, a hunger-free society, environment, youth programs, etc. that we undertake for the benefit of our community. Our international president has selected the theme Make Your Mark for 2024-25. I am sure with our compassion and ability to serve those in need, along with the sharing our time, talent, treasures with those who are less fortunate, will definitely do the extraordinary things that will make the mark of Lions Club Dharwad so magical. Let me take this opportunity to congratulate the immediate past president MJ Lion Shaila Karkudri madam and team for a very successful year and hope for the continued support throughout the year for me and my team. There are many needy people throughout our community. Let us all be ready to make their lives better in any way that we can. I, on behalf of all gathered here today for this function, extend my heartfelt thanks to our visionary leader and guiding force, PMJF PDG Lion Dr. Ravi Hegde sir, for taking the time to join our installation ceremony, and also MJF PDG Lion Harsh Desai sir and all the Lion members and friends, media members and especially my family members. I thank God for these blessings and I look forward to serving. Thank you all. Namaste. First of all, I thank my installing officer, Ravi Hegde, who has come all the way from Siddhapur with his Lion lady to install our club. I thank both of them. As far as the new president is concerned, Gururaj, already a barrier has been set on you. You are playing a T20 match. The outgoing president has played so well that your team will have to play better. Being a captain of the team, it is for you to see that you will play much better. And as a captain of the team, it is your year, and you will see that everything that you do will be yours, and you are the chief person to do what you want during the year. But see that you take Lions Club of Dharwad to greater heights. I congratulate you for being the president, and I wish your team all success during 1924-25, and thank you very much for having given this opportunity. Thank you.
50 ಇಯರ್ಸ್ ಇನ್ ಕ್ಲಬ್. ಆಮೇಲೆ 2 ಸೇವಾರತ್ನ ಅವಾರ್ಡ್ ಕೊಡ್ಲಿದ್ದೀವಿ. ಮೊದಲಿಗೆ ಸೇವಾರತ್ನ ಅವಾರ್ಡ್ ಕೊಡ್ತೀವಿ. ಸೊ ಸೇವಾರತ್ನ ನಾವು ನಮ್ಮ ಸರ್ ರಿಪೋರ್ಟ್ ಹೇಳ್ಬೇಕಾದ್ರೆ ಹೇಳಿದೆ, ಹೆಲ್ತ್ ಚೆಕಪ್ ಕ್ಯಾಂಪ್ 72 ಮಾಡಿವಿ ಸರ್. ವೈದ್ಯರಾದ ಡಾಕ್ಟರ್ KV ಅಚ್ಯುತ್ ಅವರು, ಅವರಿಗೆ ಸೇವಾರತ್ನ ಅವಾರ್ಡ್ ಅಂತ 2023 ಹಾಗೂ 24ನೇ ಸಾಲಿನ ಲಯನ್ಸ್ ಕ್ಲಬ್ ಪ್ರಶಸ್ತಿಯನ್ನು ಕೊಡ್ತಾರೆ. I'm standing here before you to perform an important assignment, that is to express gratitude to all who have contributed to the success of today's event. To take up any new assignment, team needs guidance and motivation, and this role was very effectively performed by our installing officer. As event chairman mentioned, despite of his very busy schedule, PMJF Lion Ravi Hegde accepted our invitation to install our new team. We are highly motivated by your words and raring to go, sir. We express our profound gratitude to you, sir. Also, a special thanks to Lion Shamala Hegde for attending this event. Thank you, ma'am. Our sincere thanks to guest of honor and our mentor MJF Lion Harsh Desai sir for his valuable words. Thank you, sir. Our thanks to Region Chairman, designate MJF Lion Arvind Hepsul for his presence. You all and I agree that the total event was planned and executed in a systematic manner under the leadership of Event Chairman. Our appreciations to MJF Lion R.P. Kamlapur. For a function to be successful, persons entrusted with certain assignments have to perform well. This was done very effectively by Mrs. Anita Bhatt for invocation song, Lion Meera for flag salutation, Lion Ashwin Kopikar for introduction of chief guest and guest of honor, MJF Lion Harsh Dambar for presenting new team of President, Secretary and Treasurer. Our sincere thanks to them. The entire proceedings were conducted in a smooth way and the credit goes to MOC Lion Gudag Navar couple. Thank you, ma'am, for your flawless performances. The presence of guests, invitees has made the event memorable. Our special thanks to them. We thank all the press reporters for their presence. Your support is vitally extended to our service effectively to the needy. We look forward for it. A special thanks to all our Lion members for your presence in good number and look forward for the same participation in upcoming days. Thank you all once again for making the event successful and memorable. I thank the staff of the Hotel Dharwad Inn for the beautiful arrangements and the services given. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and leisure venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwadkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ.
ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.